ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 87ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸ್ವಲ್ಪ ದೂರ ಹೋಗುತ್ತಲೇ ಗಾಡಿಯನ್ನು ಸೈಡ್ನಲ್ಲಿ ನಿಲ್ಲಿಸಿ ಅಲ್ಲೇ ಇದ್ದ ದೊಡ್ಡ ಮರವೊಂದರ ಬೊಡ್ಡೆಯ ಮೇಲೆ ಕುಳಿತು ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದರು ಮಂಜಣ್ಣ. ನೇಹಾ ಎಂಥ ಕೆಲಸ ಮಾಡಿಬಿಟ್ಟಿದೀಯಮ್ಮ. ಪದೇ ಪದೇ ಮಗಳ ಹೆಸರು ಬಾಯಲ್ಲಿ ಬರುತ್ತಿತ್ತು. ಎಷ್ಟೋ ಹೊತ್ತು ಅಲ್ಲೇ ಕುಳಿತಿದ್ದರು. ಸಂಜೆ ಕಳೆದು ಕತ್ತಲಾವರಿಸತೊಡಗಿತ್ತು. ಮಂಜಣ್ಣನವರ ಫೋನ್ ರಿಂಗಾಗತೊಡಗಿತ್ತು. ಪರದೆ ಮೇಲೆ ವಾರುಣಿಯ ಹೆಸರು ಕಾಣಿಸಿತು. ಮಗಳು ಮನೆಗೆ ಬಂದಿಲ್ಲ ಅಂತ ಗಾಬರಿಯಾಗಿ ಫೋನ್ ಮಾಡ್ತಾ ಇರ್ತಾಳೆ. ಅವಳಿಗೇನು ಹೇಳಲಿ ನಾನು ಎಂದು ಚಿಂತಿಸಿ ಕಣ್ಣೀರಾದರು. ಸ್ವಲ್ಪ ಹೊತ್ತು ಕೂಗಿ ಮೊಬೈಲ್ ಸುಮ್ಮನಾಯಿತು. ಎಷ್ಟು ಹೊತ್ತು ಅಂತ ಮನೆಯಿಂದ ದೂರ ಇರೋಕ್ಕಾಗುತ್ತೆ? ಮನೆಗೆ ಹೋಗಲೇಬೇಕು, ವಾಸ್ತವನ ಎದುರಿಸಲೇಬೇಕು. ಮುಂದೇನು ಮಾಡೋದು ಅಂತ ಗೊತ್ತಾಗ್ತಿಲ್ವೇ ಎನ್ನುತ್ತಾ ಎರಡೂ ಕೈನಲ್ಲಿ ತಲೆ ಒತ್ತಿ ಹಿಡಿದು ತಲೆ ಬಗ್ಗಿಸಿ ಕುಳಿತರು. ಕಣ್ಣಿಂದ ಹರಿದ ನೀರು ನಿಲ್ಲುತ್ತಲೇ ಇರಲಿಲ್ಲ. ಮಾವ ಹೆಗಲ ಮೇಲೆ ಕೈ ಬಿದ್ದಾಗ ತಲೆ ಎತ್ತಿ ನೋಡಿದರು. ಸುಹಾಸ, ನೇಹ ಸಿಗಲಿಲ್ಲ ಕಣೋ. ನಾನು ಹೋಗೋಷ್ಟರಲ್ಲಿ ಎಲ್ಲ ಮುಗಿದು ಹೋಗಿತ್ತು ಸುಹಾಸ. ನಮ್ಮ ನೇಹ ಸುರಕ್ಷಿತವಾಗಿ ಮನೆಯಲ್ಲೇ ಇದ್ದಾಳೆ ಮಾವ, ಧೈರ್ಯವಾಗಿರಿ. ಮಂಜಣ್ಣನವರನ್ನ ಮಾತನ್ನು ಅರ್ಧದಲ್ಲೇ ಕತ್ತರಿಸಿ ಹೇಳಿದ ಸುಹಾಸ. ಮನೆಯಲ್ಲೇ ಇದ್ದಾಳಾ ಅಂದರೆ ಅವಳಿಗೆ ಆ ಲೋಫರ್ನ ನಿಜವಾದ ಬಣ್ಣ ತಿಳಿತಾ? ಅಚ್ಚರಿ, ಸಂತಸ, ಅದೇನೋ ಬಿಡುಗಡೆಯ ಭಾವದಲ್ಲಿ ಕೇಳಿದರು ಮಂಜಣ್ಣ. ಇಲ್ಲ ಮಾವ, ಅವಳಿಗೆ ಅದೆಲ್ಲ ಗೊತ್ತಾಗಿಲ್ಲ. ನೇಹ ಕಾಲೇಜಿಂದ ಹೊರಗೆ ಬರೋ ಹೊತ್ತಿಗೆ ಸರಿಯಾಗಿ ಅಲ್ಲಿ ಸೌಭಾಗ್ಯ ದೊಡ್ಡಮ್ಮ ಮತ್ತು ಅಭಿ ಸಿಕ್ಕಿದ್ರಂತೆ. ಅವ್ರ ಮುಂದೆ ಬೇರೆ ಬಸ್ ಹತ್ತೋಕ್ಕಾಗದೆ ಮನೆಗೆ ಹೋಗಿದ್ದಾಳೆ. ಅವಳು ಮನೆಗೆ ಹೋದ್ಮೇಲೆ ಮನೆಯಿಂದ ಹೊರಗೆ ಬರೋಕ್ಕಾಗಿಲ್ಲ. ಸಣ್ಣ ನಿಟ್ಟುಸಿರು ಬಿಟ್ಟ ಸುಹಾಸ್. ಅವನ ನಿಟ್ಟುಸಿರಿಗೆ ಮಂಜಣ್ಣನ ನಿಟ್ಟುಸಿರು ಕೂಡ ಜೊತೆಯಾಯಿತು. ಮಾವ, ನೀವು ಮನೆಗೆ ಹೋಗಿ. ನೇಹಾಳ್ ವಿಷಯ ನಿಮಗೆ ಗೊತ್ತಿದೆ ಅನ್ನೋದನ್ನು ತೋರಿಸ್ಕೋಬೇಡಿ ಎಂದ ಸುಹಾಸ. ನೀನು ಬಾರೋ ಸುಹಾಸ, ಇಬ್ಬರು ಕೂಡಿ ಬುದ್ಧಿ ಹೇಳೋಣ ನೇಹಾಗೆ. ಬೇಡ ಮಾವ, ಇದು ಬರೀ ಬಾಯಿ ಮಾತಲ್ಲಿ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಏನೋ ದೊಡ್ಡ ಜಾಲಾನೇ ಇದ್ದಾಗಿದೆ. ನನ್ನ ಜೊತೆ ನಿಮ್ಮನ್ನು ನೋಡಿದ್ರೆ ನೇಹಾಗೆ ನಾನು ನಿಮಗೆಲ್ಲ ವಿಷಯ ಹೇಳಿದ್ದೀನಿ ಅನ್ನೋ ಅನುಮಾನ ಬರ್ಬೋದು. ಸುಹಾಸ ಮನೆಗೆ ಬರಲು ನಿರಾಕರಿಸಿದ. ನನಗಂತೂ ಏನೂ ತೋಚ್ತಾನೇ ಇಲ್ಲ ಸುಹಾಸ, ಏನು ಮಾಡೋದು ಎಂದವರೇ ಒಂದು ಗಳಿಗೆ ಯೋಚನೆ ಮಾಡಿ, ಇವತ್ತು ಎಲ್ಲಿಗೆ ಹೊರಟಿದ್ಲು ನೇಹಾ ಎಂದು ಕೇಳಿದರು. ನನಗೂ ಸರಿಯಾಗಿ ಗೊತ್ತಿಲ್ಲ ಮಾವ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನೇಹಾ ಒಂದು ಕ್ಷಣ ಮಾತನಾಡುವುದನ್ನು ನಿಲ್ಲಿಸಿ ಉಗುಳು ನುಂಗಿದನು. ಹೇಳಪ್ಪ, ಹೇಳು. ನಾನು ಎದೆ ಕಲ್ಲು ಮಾಡ್ಕೊಂಡು ಬಿಟ್ಟಿದ್ದೀನಿ. ನೇಹಾ ಅವನ ಜೊತೆಗೆ ಹೋಗೋ ಯೋಚನೆ ಮಾಡಿದ್ಲಾ? ಮಂಜಣ್ಣನವರ ದನಿ ನಡುಗುತ್ತಿತ್ತು. ನೇಹಾ ಇವತ್ತು ಅವನ ಜೊತೆ ಹೋಗಿ ನಾಳೆ ಅವನನ್ನು ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಲು. ಆದರೆ ಅವನ ಯೋಚನೆ ಬೇರೆ ಏನೋ ಇದೆ. ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಕರ್ಮವೇ, ಹಣೆ ಹಣೆ ಬಡಿದುಕೊಂಡು ಅತ್ತರು ಮಂಜಣ್ಣ. ಮಾವ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವೇ ಧೈರ್ಯಗಟ್ಟರೆ ಹೇಗೆ ಹೇಳಿ, ಸಮಾಧಾನ ಮಾಡಿದ ಸುಹಾಸ. ಒಂದು ಕ್ಷಣ ತಮ್ಮನ್ನು ತಾವೇ ಸಂತೈಸಿಕೊಂಡ ಮಂಜಣ್ಣ, ನೀನು ವಿದೇಶಕ್ಕೆ ಹೊರಡೋದು ಯಾವಾಗ ಸುಹಾಸ ಎಂದು ಕೇಳಿದರು. ಇನ್ನೂ 10 ದಿನ ಇದೆ ಮಾವ. ಅಷ್ಟರಲ್ಲಿ ಇದಕ್ಕೊಂದು ಪರಿಹಾರ ಕಂಡು ಹಿಡಿತೀನಿ. ಆ ನಟರಾಜ್ ಜಾತಕ ಪೂರ್ತಿ ತೆಗಿತೀನಿ ದೃಢವಾಗಿ ಹೇಳಿದ. ಮಾವ, ಇನ್ನು ನೀವು ಮನೆಗೆ ಹೊರಡಿ. ನೇಹ ಚಿಂತೆ ಬಿಡಿ, ಮನೆಯಲ್ಲಿ ನಾರ್ಮಲ್ಲಾಗೇ ಇರಿ ಎಂದನು. ಭಾರವಾದ ಹೆಜ್ಜೆಗಳನ್ನಿಟ್ಟು ಮನೆ ಕಡೆ ಹೊರಟರು ಮಂಜಣ್ಣ. ವರು ಸಂಜೆ ಮನೆಯೊಳಗೆ ಕಾಲು ಇಡುತ್ತಿರುವಂತೆಯೇ ಮಡದಿಯನ್ನು ಕರೆಯುವ ಅಭ್ಯಾಸ ಶ್ರೀಕಾಂತ್ ಅವರಿಗೆ. ಅಮ್ಮ ಸುಧಾಂಟಿ ಮನೆಗೆ ಹೋಗಿದ್ದಾರಪ್ಪ. ಶ್ರೀಕಾಂತ್ ಅವರ ಕೈಲಿದ್ದ ಆಫೀಸ್ ಬ್ಯಾಗ್ ತೆಗೆದುಕೊಳ್ಳುತ್ತಾ ಹೇಳಿದಳು ಅದಿತಿ. ಅದಿತಿ, ಆದಿ ಫೋನ್ ಮಾಡಿದ್ನಮ್ಮ? ಕೈಕಾಲು ಮುಖ ತೊಳೆದು ಒರೆಸಿಕೊಳ್ಳುತ್ತಾ ಮಾಮೂಲಿಯಾಗಿ ಕೇಳಿದರು. ಮಗಳ ಬಾಡಿದ ಮುಖ ಅವರಿಗೆ ಉತ್ತರ ನೀಡಿತ್ತು. ಮಗಳ ಸಂಸಾರದಲ್ಲಿ ಅಪಸ್ವರ ಎದ್ದಿದೆ ಎಂಬುದನ್ನು ಸಹಿಸಲಾರದೇ ಹೋದರು. ಹೊಸದಾಗಿ ಮದುವೆ ಆಗಿರೋರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಜಾಸ್ತಿ ಸಿಕ್ಕೇ ಇಲ್ಲ. ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಅನುವಿನ ಮದುವೆ ಜವಾಬ್ದಾರಿ, ಮತ್ತೀಗ ಸಾಲದ ಸುಳಿ. ಇಬ್ಬರೂ ಪ್ರೌಢ ಮನಸ್ಥಿತಿಯವರೇ. ಆದರೂ
ಅದ್ಯಾಕೋ ಹೊಂದಾಣಿಕೆ ತಪ್ಪಿದೆ ಅಂತ ಅನ್ನಿಸ್ತಾ ಇದೆ ಎಂದು ಯೋಚಿಸಿದರು ಶ್ರೀಕಾಂತ್. ಗಂಡ ಹೆಂಡತಿಯ ನಡುವೆ ತಾವು ಮಾತನಾಡುವುದು ಸೂಕ್ತವೋ ಅಲ್ಲವೋ ಎಂಬ ಯೋಚನೆಯಲ್ಲೇ ಒಂದಿಷ್ಟು ಸಮಯ ಕಳೆದರು. ಅಪ್ಪ, ಟೀ. ಅದಿತಿ ಟೀ ಕಪ್ ಶ್ರೀಕಾಂತರ ಮುಂದೆ ಇರಿಸಿದಳು. ನಿನ್ನ ಅತ್ತೆ ಜೊತೆ ಮಾತಾಡಿದ್ಯಾ ಪುಟ್ಟಿ? ನಿಧಾನವಾಗಿ ಕೇಳಿದರು ಶ್ರೀಕಾಂತ್. ಹ್ಞೂಪ್ಪ, ಮಾತಾಡಿದೆ. ತೋಟದ ಬಗ್ಗೆ ನನ್ನ ಐಡಿಯಾ ಕೇಳಿ ಖುಷಿಯಾದರು ಎಂದಳು. ಮನದಲ್ಲಿರುವ ಬೇಸರ ಮಾತಿನಲ್ಲಿ ಕಾಣದೇ ಇರುವಂತೆ ಎಚ್ಚರ ವಹಿಸಿದಳು. ನಿನ್ನ ಕಾಲೇಜಿಗೆ ಎಷ್ಟು ದಿನ ರಜೆ ಕೇಳಿದ್ಯಮ್ಮ? ಅಲ್ಲಿಂದ ಬರೋವಾಗ 15 ದಿನ ರಜಾ ಕೇಳಿದ್ದೆ ಅಪ್ಪಾಜಿ. ಆದರೆ ಈಗ ಅನ್ನಿಸ್ತಾ ಇದೆ ಕಾಲೇಜಿಗೆ ರಿಸೈನ್ ಮಾಡಿಬಿಡೋಣ ಅಂತ ಎಂದಳು. ರಿಸೈನ್ ಮಾಡ್ತೀಯಾ? ಯಾಕಮ್ಮ? ಅಚ್ಚರಿಯಿಂದ ಕೇಳಿದರು. ಹೂಪ, ಪೂರ್ತಿ ಗಮನ ತೋಟದ ಕಡೆಗೆ ಕೊಟ್ಟರೆ ತೋಟದಿಂದ ಹೆಚ್ಚೇ ಲಾಭ ಮಾಡ್ಬೋದು. ಹೇಗೂ ಆದಿಯವ್ರ ಕಡೆಯಿಂದ ನಿಶ್ಚಿತ ಆದಾಯ ಇರುತ್ತೆ. ಸರಿಯಾಗಿ ಗಮನ ಕೊಟ್ಟರೆ ತಿಂಗಳ ಸಂಬಳಕ್ಕಿಂತ ಹೆಚ್ಚಿನ ತೋಟದಲ್ಲೇ ದುಡಿಬೋದು ಎಂದಳು. ಯಾವುದಕ್ಕೂ ಒಂದು ಸರ್ತಿ ಆದಿ ಹತ್ರ ಮಾತಾಡಿ ಆಮೇಲೆ ನಿರ್ಧಾರ ಮಾಡಮ್ಮ ಎಂದರು ಶ್ರೀಕಾಂತ್. ಹೂನಪ್ಪ, ಊರಿಗೆ ಹೋದ್ಮೇಲೆ ಕೆಲಸದ ಬಗ್ಗೆ ಮಾತಾಡ್ತೀನಿ. ಎದುರು ಕೂತ್ಕೊಂಡು ಮಾತಾಡಿದ್ರೇ ಒಳ್ಳೆಯದು ಅಲ್ವೇನಪ್ಪ ಎಂದಾಗ ಹೌದು ಎಂಬಂತೆ ತಲೆ ಆಡಿಸಿದರು ಶ್ರೀಕಾಂತ್. ಅದೇಕೋ ಮನಸ್ಸಿಗೆ ಸಮಾಧಾನ ಇಲ್ಲದಂತಾಯಿತು. ಅಳಿಯನ ಜೊತೆ ಲೋಕಾರೂಢಿಯಂತೆ ಮಾತನಾಡುವ ಎಂದು ನಿಶ್ಚಯಿಸಿ ಫೋನ್ ತೆಗೆದುಕೊಂಡು ಹೊರಗೆ ನಡೆದರು. ಅದಿತಿ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಮ್ಮ ಎಂದು ಹೇಳುತ್ತಾ ಮನೆಯಿಂದ ಹೊರಗೆ ಹೊರಟರು. ಒಂದೆರಡು ಬಾರಿ ರಿಂಗ್ ಆಗುತ್ತಿದ್ದಂತೆ ಫೋನ್ ತೆಗೆದುಕೊಂಡ ಆದಿತ್ಯ. ಹೇಳಿ ಮಾವ, ಹೇಗಿದ್ದೀರಾ? ಮಾಮೂಲಾಗಿಯೇ ಕೇಳಿದ. ಅವನ ದನಿಯಲ್ಲಿ ಆತ್ಮೀಯತೆಯ ತಂತು ಸಡಿಲವಾಗಿರುವುದು ಸೂಕ್ಷ್ಮ ಮನದ ಶ್ರೀಕಾಂತ್ ಅವರಿಗೆ ಹೊಳೆಯಿತು. ನಾನು ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಹೇಗಿದ್ದೀರಿ? ದನಿಯನ್ನು ಸಹಜವಾಗಿರಿಸಿ ಕೇಳಿದರು. ನಾವೂ ಎಲ್ಲ ಚೆನ್ನಾಗಿದ್ದೀವಿ. ಹೇಳಿ, ಏನು ವಿಷಯ? ದನಿಯಲ್ಲಿನ ಶುಷ್ಕತೆ ಶ್ರೀಕಾಂತ್ ಅವರನ್ನು ತಟ್ಟಿತು. ಮಾತು ತೀರಾ ವ್ಯಾವಹಾರಿಕವಾಗಿದ್ದಂತೆ ಎನಿಸಿತು. ಏನಿಲ್ಲಪ್ಪ, ಸುಮ್ಮನೆ ಹೀಗೆ ಮಾಡಿದೆ ಅಷ್ಟೆ ಎಂದರು ಶ್ರೀಕಾಂತ್. ಅದಿತಿಯವರು ಹೇಗಿದ್ದಾರೆ? ಕೊನೆಗೂ ತಡೆಯಲಾರದೆ ಕೇಳಿದ. ಚೆನ್ನಾಗಿದ್ದಾಳೆ, ಆದರೆ ಆ ತೋಟದ ವಿಷಯನ ತುಂಬ ಮನಸ್ಸಿಗೆ ಹಾಕ್ಕೊಂಡಿದ್ದಾಳೆ ಎಂದರು. ಶ್ರೀಕಾಂತ್ ಅವರು ಸಹಜವಾಗಿಯೇ ಹೇಳಿದ್ದರೂ ಆದಿತ್ಯನಿಗೆ ಅವರು ತನ್ನನ್ನು ಬೇಜವಾಬ್ದಾರಿ ಮನುಷ್ಯ ಎಂದು ಆಡಿಕೊಳ್ಳುತ್ತಿರುವಂತೆ ಅನಿಸಿತು. ಜವಾಬ್ದಾರಿ ಇರೋರೋ ಎಂದು ಹೇಳಿ ಅರ್ಧದಲ್ಲೇ ಮಾತು ನಿಲ್ಲಿಸಿದ. ಆ ಮಾತನ್ನು ಬೆಳೆಸಲು ಹೋಗಲಿಲ್ಲ ಶ್ರೀಕಾಂತ್. ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ. ಅದಿತಿ ಬೆಳಿಗ್ಗೆಯಿಂದನೂ ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ಲು ಎಂದರು. ಹೊಸ ಕೆಲಸ, ಹೊಸ ಜವಾಬ್ದಾರಿ ತಗೊಂಡು ಬ್ಯುಸಿಯಾಗಿರೋರು ಅವರು. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಅಂತ ನಾನು ಫೋನ್ ಮಾಡಲಿಲ್ಲ ಎಂದವನ ಸ್ವರದಲ್ಲಿ ಸಣ್ಣ ವ್ಯಂಗ್ಯದ ಎಳೆ ಗುರುತಿಸಿದ್ದರು. ಮನ ಬೇಸರಗೊಂಡಿತ್ತು. ನೀವು ಇಲ್ಲಿಗೆ ಬರ್ಬೋದಾಗಿತ್ತು. ವಿಷಯ ಬದಲಾಯಿಸಲು ನೋಡಿದರು. ತಪ್ಪು ತಿಳ್ಕೊಬೇಡಿ ಮಾವ, ನನಗೆ ಮನೆ ಅಳಿಯನಾಗಿರೋ ಯಾವ ಯೋಚನೆಯೂ ಇಲ್ಲ ಎಂದವನೇ ಕರೆ ಕತ್ತರಿಸಿದ. ಅರೆ, ನಾನೇನು ಹೇಳಿದೆ ಈಗ? ಒಂದೆರಡು ದಿನ ಬಂದು ಹೋಗಿ ಅಂತ ಕರೆದಿದ್ದೆ ತಪ್ಪೇ? ಯೋಚಿಸುತ್ತಾ ಮನೆ ಕಡೆ ನಡೆದರು. ಸುಹಾಸ, ಇನ್ನೊಂದು 10 ದಿನಕ್ಕೆ ದೇಶ ಬಿಟ್ಟೇ ಹೋಗ್ತಿದೀಯಾ. ಈಗಾದರೂ ಸ್ವಲ್ಪ ಮನೇಲಿರಬಾರ್ದೇನೋ? ಸ್ವಲ್ಪ ನಮ್ಮ ಜೊತೆನೂ ಕಾಲ ಕಳಿಬಾರ್ದೇನೋ? ಬೇಸರದಲ್ಲಿ ಕೇಳಿದರು ಲೀಲಾ. ಒಂಚೂರು ಬ್ಯುಸಿ ಇದ್ದೀನಮ್ಮ, ಇನ್ನೊಂದು 2 ದಿನ, ಆಮೇಲೆ ಫುಲ್ ಫ್ರೀ ಆಗ್ತೀನಿ. ಆಮೇಲೆ ನಿನ್ನ ಹತ್ರನೇ ಇರ್ತೀನಿ ಎಂದವ. ಮಾ, ಹಸಿವೆ ಆಗ್ತಿದೆ ಎಂದ. ಈಗೇನಾದರೂ ತಿಂಡಿ ತಿಂದರೆ ರಾತ್ರಿ ಊಟ ಸೇರಲ್ಲ. ಬಾ, ಇವತ್ತು ನಿನಗೆ ಕೈ ತುತ್ತು ಹಾಕ್ತೀನಿ, ಊಟನೇ ಮಾಡಿಬಿಡು ಎನ್ನುತ್ತಾ ಅಡಿಗೆ ಮನೆಗೆ ಕರೆದರು. ಗಟ್ಟಿ ಹುಳಿಯನ್ನು ಕಲಸಿ ದೊಡ್ಡ ತುತ್ತನ್ನು ಕೈಗೆ ಹಾಕಿದಾಗ, ಆಹಾ, ಅಮೃತ ಕಣಮ್ಮ, ಸುರಭಿ ಇರಬೇಕಾಗಿತ್ತು. ಹೊಟ್ಟೆ ಉರ್ಕೋತಾ ಇದ್ಲು ಈ ರೀತಿ ಕೈ ತುತ್ತು ಹಾಕಿದ್ದು ನೋಡಿ. ಮನ ಗಂಡನ ಮನೆಯಲ್ಲಿದ್ದ ಸೋದರಿಯ ನೆನೆಯಿತು. ಲೀಲಾ ಅವರ ಮುಖವೇಕೋ ಗಂಭೀರವಾಗಿತ್ತು. ಏನಾಯ್ತಮ್ಮ? ಸುರಭಿಯಿಂದ ಏನಾದರೂ ಫೋನ್ ಬಂದಿತ್ತಾ? ಆರಾಮಿದ್ದಾಳೆ ತಾನೆ? ಆತಂಕದ ದನಿಯಲ್ಲಿ ಕೇಳಿದ. ಅವನ ಮಾತಿಗೆ ಉತ್ತರ ಕೊಡುವ ಗೋಜಿಗೆ ಹೋಗದೆ, ಸುಹಾಸ, ನಾವೊಂದು ಮಾತು ಕೇಳ್ತೀನಿ, ನಿಜ ಹೇಳಬೇಕು. ಲೀಲಾಳ ದನಿಯಲ್ಲಿ ತೀರಾ ಗಂಭೀರತೆ ಇದ್ದಿದ್ದು ಕಂಡು ಸುಹಾಸನೂ ಗಂಭೀರವಾಗಿ, ಕೇಳಮ್ಮ, ನಾನು ಯಾವತ್ತಾದರೂ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಾ ಎಂದ. ಇತ್ತೀಚೆಗೆ ನೀನು ನೇಹಾ ಜೊತೆ ಗುಡ್ಡದ ಕಡೆಗೆ ಹೋಗಿದ್ಯಾ? ನಿಧಾನವಾಗಿ ಕೇಳಿದರು ಲೀಲಾ. ಹ್ಞೂ, ಹೋಗಿದ್ದೆ.
ಸಹಜವಾಗಿಯೇ ಹೇಳಿದ ಸುಹಾಸ. ಲೀಲಾ ಅವರ ಕೈಲಿದ್ದ ತುತ್ತು ನೆಲ ಸೇರಿತು. ಅಯ್ಯೋ ಪಾಪಿ ಎನ್ನುತ್ತಾ ಮುಸುರೆ ಕೈಯಲ್ಲಿಯೇ ಸುಹಾಸನ ಕೆನ್ನೆಗೆ ಬೀಸಿ ಹೊಡೆದಿದ್ದರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.